ತುಮಕೂರು ಜನರೇ, ನೀವು ಗಮನಿಸಬೇಕಾಗಿರುವಂತಹ ಸುದ್ದಿ ಇದು. ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ ಉಚಿತ ಸೇವೆ. ತುಮಕೂರು ಸ್ಮಾರ್ಟ್ ಸಿಟಿಯಲ್ಲಿ ಮನೆ ಬಾಗಿಲಿಗೆ ಬರ್ತಾ ಇದೆ ಸ್ಮಾರ್ಟ್ ಸೇವೆ. ತುಮಕೂರು ನಗರದ ಸ್ಮಾರ್ಟ್ ಸಿಟಿ ಹೊರಹೊಮ್ಮಿದ ಮೇಲೆ ಈ ಥರದ ಹೊಸ ಚಾಲನೆಗಳನ್ನ ಕೊಡ್ತಾ ಇದೆ. ಮೊದಲ ಬಾರಿಗೆ ಚಾಲನೆ ಸಿಗ್ತಾ ಇದೆ. 50ಕ್ಕೂ ಹೆಚ್ಚು ಗೃಹ ಸೇವೆಗಳು ಲಭ್ಯ ಆಗ್ತಾ ಇದೆ. ಸ್ಮಾರ್ಟ್ ಸಿಟಿ ಅಪ್ಲಿಕೇಶನ್ ಮೂಲಕ ಸೇವೆಯನ್ನು ಕೊಡೋಕೆ ಮುಂದಾಗಿದೆ ತುಮಕೂರು ಮಹಾನಗರ ಪಾಲಿಕೆ. ಯಾವುದೇ ಸೇವೆಯನ್ನು ಆ್ಯಪ್ ಮೂಲಕ ಬುಕ್ ಮಾಡಬಹುದು. ರಿಪೇರಿ, ಪರ್ಸನಲ್ ಕೇರ್, ಹಾಗೆ ಕ್ಲೀನಿಂಗ್, ಇತರೆ ಸೇವೆಗಳು ಕೂಡ ಇದರಲ್ಲಿ ಲಭ್ಯ ಇದ್ದಾವೆ. ನಿಮ್ಮ ಮನೆ ಬಾಗಿಲಿಗೆ ಉಚಿತ ಭೇಟಿ ನೀಡಿ ತಪಾಸಣೆಯನ್ನು ಮಾಡಲಾಗುತ್ತೆ. ನಂತರ ನಿಮಗೆ ಏನು ಅವಶ್ಯಕತೆ ಅದನ್ನೆಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಎಲ್ಲ ಸೇವೆಗಳು ಕೂಡ ಒಂದೇ ಸೂರಿನಡಿ ಲಭ್ಯ ಆಗ್ತಾ ಇದೆ. ತುಮಕೂರು ನಗರದಲ್ಲಿ 50ಕ್ಕೂ ಹೆಚ್ಚು ಗೃಹ ಸೇವೆಗಳು ಲಭ್ಯ ಆಗ್ತಾ ಇದೆ. ನಿಮ್ಮ ಮನೆ ಬಾಗಿಲಿಗೆ ಸ್ಮಾರ್ಟ್ ಸೇವೆಗಳು ಸಿಗ್ತಾ ಇದೆ. ಇದು ತುಮಕೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಾಲನೆ ಆಗಿದೆ. ಶಾಸಕ GB ಜ್ಯೋತಿ ಗಣೇಶ್ ಅವರು ಸ್ಮಾರ್ಟ್ ಸೇವೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. 50ಕ್ಕೂ ಹೆಚ್ಚು ಸೇವೆಗಳು ಅಂದರೆ ಯಾವ ರೀತಿಯಾಗಿ ರಿಪೇರಿ, ಯಾವುದಾದ್ರೂ ರಿಪೇರಿ ಇರ್ಬೋದು, ಸ್ಟವ್ವು, ಕುಕ್ಕರು, ಫ್ಯಾನು, ಮನೆ, ಈ ಥರ ಮನೆಯಲ್ಲಿರುವಂಥ ಕೆಲವೊಂದೆಲ್ಲ ಏನೇ ರಿಪೇರಿ ಇರುತ್ತೋ ಆ ರಿಪೇರಿ, ಹಾಗೆ ಪರ್ಸನಲ್ ಕೇರ್, ಕ್ಲಿನಿಕ್, ಈ ಥರದ 50ಕ್ಕೂ ಹೆಚ್ಚು ಸೇವೆಗಳು ನಿಮಗೆ ಸಿಗ್ತಾ ಇದೆ. ಇದರ ಉದ್ಘಾಟನಾ ಕಾರ್ಯಕ್ರಮ ಕೂಡ ಆಗಿದೆ. ಶಾಸಕ GB ಜ್ಯೋತಿ ಗಣೇಶ್ ಅವರು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ನಂತರ ಮಾತನಾಡಿದ್ದಾರೆ. ನಮ್ಮ ಆತ್ಮೀಯರು, ಹಿರಿಯ ಮುಖಂಡರಾದಂಥ ನಮ್ಮ ಚೋಟು ಸರ್ ಅವರ ಮಕ್ಕಳು ತಬ್ರೇಜ್ ಮತ್ತು ಇಮ್ರಾನ್ ಅವರು ಸೇರಿ ಸ್ಮಾರ್ಟ್ ಸೇವೆ ಅಂತ ತುಮಕೂರಿನಲ್ಲಿ 52ಕ್ಕಿಂತ ಹೆಚ್ಚಿಗೆ ಸೇವೆಗಳನ್ನು ಕೊಡುವಂಥ ಒಂದು ಕಂಪ್ನಿನ ಇವತ್ತು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ನಾನು ಕೂಡ ಅದರಲ್ಲಿ ಭಾಗಿಯಾಗಿ ನನಗೂ ಕೂಡ ಖುಷಿ ಆಗ್ತಿದೆ. ಯಾಕಂದರೆ ಇವತ್ತು ಅವಶ್ಯಕತೆ ಇದೆ. 52 ಸೇವೆನೂ ನೋಡಿದಾಗ ಇವತ್ತು ಅತ್ಯವಶ್ಯಕ. ಇವತ್ತು ಪ್ರತಿಯೊಂದು ಮನೆ, ಒಬ್ಬ ಬಡವ ಮಧ್ಯಮ ವರ್ಗ ಇರಲಿ, ಬಡವನ ಮನೆಗೆ ಹೋಗಲಿ, ಸಾಹುಕಾರನ ಮನೆಗೆ ಹೋಗಲಿ, ವಾಷಿಂಗ್ ಮಿಷಿನ್ ಇದ್ದೇ ಇರ್ತದೆ, ಒಂದು ಮೈಕ್ರೋವೇವ್ ಓವನ್ ಇರ್ತದೆ, TV ಇರ್ತದೆ, ಫ್ರಿಡ್ಜ್ ಇರ್ತದೆ, ಫ್ಯಾನ್ ಇರುತ್ತೆ, ಪ್ಲಂಬಿಂಗ್ ಇರ್ತದೆ, ಎಲೆಕ್ಟ್ರಿಕ್ ಇರ್ತದೆ, ಇವೆಲ್ಲವನ್ನು ಕೂಡ, ಮತ್ತು ಮನೆ ಕಟ್ಟೋದು, ಸಣ್ಣವನು ಒಂದು ಮನೆ ಕಟ್ಕೋಬೇಕು ಅಂತ ಇವೆಲ್ಲವನ್ನೂ ಸೇವೆಗಳನ್ನ ಇವರು ಒಂದೇ ಸೂರಿನಡಿ ಮಾಡಿದ್ದಾರೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಹೈಟೆಕ್ ಸ್ಪರ್ಶನೂ ಕೂಡ ಕೊಟ್ಟಿದ್ದಾರೆ. ಒಂದು ಆ್ಯಪನ್ನು ಕೂಡ ಮಾಡಿ ಜನ ಆ್ಯಪ್ನಲ್ಲೇ ಲಾಗಿನ್ ಆಗಿ ಇವರು ಇಮಿಡಿಯೇಟಾಗಿ ಇವರು ಯಾರ್ಯಾರ ಜೊತೆ ಇವರು ಎಂಪ್ಯಾನಲ್ ಆಗಿರ್ತಾರೋ ಇವರು ಆ ಸರ್ವಿಸ್ ಕೊಡುವಂಥ ಎಕ್ಸ್ಪರ್ಟ್ಸ್ ಪ್ರೊಫೆಷನಲ್ನ, ಅದು ಪ್ಲಂಬಿಂಗ್, ಎಲೆಕ್ಟ್ರಿಕಲ್ ಇರ್ಬೋದು, ಮತ್ತು ಸರ್ವಿಸ್ ಕೊಡುವಂಥದ್ದು ಇರ್ಬೋದು, ಅವೆಲ್ಲವನ್ನು ಕೂಡ ಅಂತ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಸ್ನೇಹ ಕನ್ಸ್ಟ್ರಕ್ಷನು ಕೂಡ ಇವರು ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನೂ ಕೂಡ ಇವತ್ತು ಅತ್ಯವಶ್ಯಕ. ಯಾಕಂದರೆ ಮುಂಚೆ ಊರಿಗೊಬ್ಬನೇ ಪ್ಲಂಬರು ಯಾರೋ ಒಬ್ಬರು ಹೋದ್ರೆ ಅಲ್ಲೇ ಹುಡ್ಕೊಂಡು ಹೋಗ್ಬೇಕಿತ್ತು. ಮೋಟ್ರು ರಿಪೇರಿ ಅಂದರೆ ನಮ್ಮ ಹುಡ್ಕೊಂಡು ಹೋಗ್ಬೇಕಿತ್ತು ಹೆಲ್ತ್ ಕ್ಯಾಂಟೀನ್ ಹತ್ರ, ಗೋವಿಂದ ಸ್ವಾಮಿಯವ್ರ ಹತ್ರ. ಇವತ್ತು ಆ ರೀತಿ ಇಲ್ಲ. ಇವತ್ತು ಕಸ್ಟಮರ್ಸು ತುಂಬ ಲಕ್ಷಾಂತರ ಜನ ಜಾಸ್ತಿ ಆಗಿದ್ದಾರೆ. ಸೊ ಅದರಿಂದ ಯಾರಿಗೆ ಅವಶ್ಯಕತೆ ಇದೆ ಇವತ್ತು ಲಾಗಿನ್ ಆಗಿ ಆ್ಯಪಲ್ಲಿ ಇವರು ಇಮಿಡಿಯೇಟ್ ಇವರಿಗೆ ಒಂದು ಏನೋ ಕಂಪ್ಲೇಂಟ್ ಥರ ಅಲ್ಲ, ಏನೋ ಒಂದು ರಿಜಿಸ್ಟರ್ ಮಾಡಿದ ತಕ್ಷಣ ಇವರು ಇಮಿಡಿಯೇಟ್ ಅವ್ರಿಗೆ ಸರ್ವಿಸ್ ಕೊಡೋವಂಥ ಕೆಲಸನ ನಾನು ಆ್ಯಪೆಲ್ಲ ನೋಡಿದೆ ಅವ್ರದ್ದು ಎಲ್ಲನೂ ಕೂಡ. ಅದರಿಂದ ಇವತ್ತು ತುಮಕೂರಿಗೆ ಇವತ್ತು ಅವಶ್ಯಕತೆ ಇತ್ತು. ನಮ್ಮ ಇಮ್ರಾನ್ ಮತ್ತು ತಬ್ರೇಜ್ ಅವರು ನಮ್ಮ ಚೋಟು ಸಾಹೇಬರ ಆಶೀರ್ವಾದದಿಂದ ಇವತ್ತು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಇವತ್ತು ಯುವಕರು ಎಲ್ಲ ದಾರಿ ತಪ್ಪು ಹೋಗ್ತಿರೋದನ್ನ ನೋಡ್ತಾ ಇದ್ದೀವಿ. ಎಲ್ಲ ನಶೆಯಲ್ಲೇ ಇರೋದು, ಇವತ್ತು ತುಂಬ ದೊಡ್ಡ ಪಿಡುಗು ಇವತ್ತು ಡ್ರಗ್ಸು ಮತ್ತೊಂದು ಎಲ್ಲ ದಾರಿ ತಪ್ಪು ಹೋಗ್ತಿರೋದು. ಆದ್ದರಿಂದ ಈ ರೀತಿ ಹುಡುಗರು ಇವತ್ತು ಎಲ್ಲೋ ಬೇರೆ ಕಡೆ ಹೋಗಿ ಗಲ್ಫ್ಗೆ, ಯಾಕಂದರೆ ಏರಿಯಾದಲ್ಲಿರೋರೆಲ್ಲ ಗಲ್ಫಲ್ಲಿರೋದು ಜಾಸ್ತಿ, UAE, ರಿಯಾದು, ಗಲ್ಫು. ಆದರೆ ಇಲ್ಲೇ ಕೂತ್ಕೊಂಡು ಅಷ್ಟೇ ದುಡಿಬೋದು, ಕೀರ್ತಿನೂ ಹೆಚ್ಚಿಸ್ಬೋದು. ಆ ಕೆಲಸನ ಇವರು ನಮ್ಮ ಯುವಕರು ತಬ್ರೇಜ್ ಮತ್ತು ಇಮ್ರಾನ್ ಅವರು ನಮ್ಮ ಚೋಟು ಸಾಹೇಬರ ಆಶೀರ್ವಾದದಿಂದ ಮಾಡ್ತಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಸ್ಮಾರ್ಟ್ ಸೇವೆಯ ಸೌಲಭ್ಯಗಳನ್ನು ತುಮಕೂರಿನ ಎಲ್ಲ ನಾಗರಿಕರನ್ನು ಇದನ್ನು ಪಡ್ಕೊಳ್ಳಿ. ನೀವೆಲ್ಲೋ ಬೆಂಗಳೂರಿಗೆ ಅಲ್ಲಿಂದ ಕರೆಸೋ ಬದಲು ಇವರೇ ನನ್ನ ಲೆಕ್ಕ ಎಲ್ಲ ಆಪ್ಟಿಮಲ್ ಪ್ರೈಸ್, ಕಮ್ಮಿ ಪ್ರೈಸು ಅವೆಲ್ಲ ಅಂತ ಬರೋಲ್ಲ. ಯಾಕಂದರೆ ಇವತ್ತು ಡಿಗ್ನಿಟಿ ಆಫ್ ಲೇಬರ್ ಅನ್ನೋದು ಬೇಕು. ಯಾರು ಕೆಲಸ ಮಾಡ್ತಾರೋ ಅವ್ರು ಎಷ್ಟು ದುಡಿತಾರೋ ಅಷ್ಟು ಕೊಡೋವಂಥನೂ ಕೆಲಸ ಆಗಬೇಕು. ಆ ಕೆಲಸನ ಇವರು ಮಾಡ್ತಿದ್ದಾರೆ. ಇವ್ರನ್ನ ಎಲ್ಲರೂ ಕೂಡ ತುಮಕೂರಿನ ಜನತೆ ನಮ್ಮ ಸ್ಮಾರ್ಟ್ ಸೇವೆ ಸ್ನೇಹ ಕನ್ಸ್ಟ್ರಕ್ಷನ್ನ ನಮ್ಮ ತಬ್ರೇಜ್ ಮತ್ತು ಇಮ್ರಾನ್ ಅವ್ರನ್ನ, ಚೋಟೂರನ್ನ ಬೆಳೆಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಇವತ್ತು ಆಶೀರ್ವಾದನ ಮಾಡ್ತೀನಿ.